ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ದೇಶ ಕಂಡಂತ ಅತ್ಯದ್ಭುತವಾದ ಚೇತನ ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮ್ಮ ಕನ್ನಡ ನಾಡಿನ ಹೆಮ್ಮೆನ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸಿದಂತ ಮಹಾನ್ ಚೇತನ ಅವರ ಇವತ್ತ 93ನೇ ವರ್ಷದ ಹುಟ್ಟುಹಬ್ಬನ ಪಕ್ಷದ ವತಿಯಿಂದ ಮತ್ತು ಅಭಿಮಾನಿಗಳ ವತಿಯಿಂದ ಇವತ್ತು ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ನಾವೆಲ್ಲರೂ ಬಂದಿದ್ದೀವಿ. ಅವರಿಗೆ ದೇವರು ನೂರಾರು ವರ್ಷ ಆಯಸ್ಸು ಕೊಟ್ಟು ಹಾಗೆ ನಮ್ಮೆಲ್ಲರನ್ನು ಸದಾ ಶಕ್ತಿಯುತವಾಗಿ ಬೆಳೆಸುವಂತ ಚಿಂತನೆ ಇಟ್ಕೊಂಡಿರುವಂತ ದೇವೇಗೌಡರಿಗೆ ದೇವರು 100 ವರ್ಷ ಆಯಸ್ಸು ಕೊಟ್ಟು ಮತ್ತೆ ಹುಮ್ಮಸ್ಸು ಕೊಟ್ಟು ಅವ್ರ ಜೊತೆಲಿ ನಮ್ಗೆ ಇರೋಕ್ಕೆ ಅವಕಾಶ ಮಾಡಿಕೊಡ್ತಾ ದೇವರಿಗೆ ಈ ಸಂದರ್ಭದಲ್ಲಿ ನಾವು ವಂದಿಸ್ತಾ ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ಆದವರು ಜಾಗ ಮಾಡಿಕೊಡ್ಬೇಕು, ದಯವಿಟ್ಟು ಪ್ಲೀಸ್. ಅವ್ರನ್ನೇ ಮುಂದೆ ಕಳಿಸ್ಬಿಡ್ರಿ. ಆರು ವರ್ಷ ಹಿಂದೆ ಇರಬಹುದು ನಾನು ಕುಮಾರಸ್ವಾಮಿಯವರು ಒಂದು ಸಾರಿ ಜೊತೆಲೇ ಕುಳಿತು ಹೋಗಿದ್ದೆ. ಅದಾದ್ಮೇಲೆ ನನಗೆ ಮಂಡಿ ನೋವು ಬಂದ ಮೇಲೆ ನಾನು ಹೋಗಿದ್ದೆ. ನಮ್ಮ ಪಕ್ಷದ ಹಿರಿಯ ಮುಖಂಡರ ಶ್ರೀಮಾನ್ ಕುಬೇಂದ್ರ ರೆಡ್ಡಿಯವರು ಅಲ್ಲಿ 12 ಕೊಠಡಿಗಳ ಒಂದು ಗೆಸ್ಟ್ ಹೌಸನ್ನ ಕಟ್ಟಿಸಿದ್ದಾರೆ. ಅದನ್ನು ನೀವೇ ಬಂದು ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ತುಂಬ ಹಠ ಮಾಡಿ ನಿನ್ನೆ ಅವರೇ ಏರೋಪ್ಲೇನ್ ಮಾಡಿ ನಾನು ನಮ್ಮ ಮನೆ ನಮ್ಮ ಮಕ್ಕಳು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದರು. ನಾನು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರೂ ಇಲ್ಲ, ಅವರು ವಿದೇಶಕ್ಕೆ ಹೋಗಿದ್ದಾರೆ. ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿಯವರು ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿಯವರು ಅವ್ರಿಗೇನು ಮಂತ್ರಿ ಆದಮೇಲೆ ಅವ್ರಿಗೆ ಒಂದು ಮನೆ ಕೊಟ್ಟಿದ್ದಾರೆ. ಆ ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ 50 ವರ್ಷದಿಂದ
ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ಮುಖೇನ ನಾಳೆ ನಾನು ಆಫೀಸ್ಗೆ ಬಂದು ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಸಿಟಿ ಅಧ್ಯಕ್ಷರು ಇಲ್ಲ, ನಮ್ಮ ಯುವಜನತ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲ, ನಮ್ಮ ಫ್ಲೋರ್ ಲೀಡರು ಚಿಕ್ಕನಾಯಕನಹಳ್ಳಿ ಬಾಬುನೂ ಇಲ್ಲ. ಆಮೇಲೆ ಒಬ್ಬರೇ ಶಾಸಕರು ಬೆಂಗಳೂರು ಸಿಟಿನಲ್ಲಿ ನನ್ನ ಹಳೆ ಸ್ನೇಹಿತರು ಬಂದಿದ್ದಾರೆ. ಬಾಕಿ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಪಕ್ಷದ ಇಲ್ಲಿ ಅಂದಾಣಿಯವರು, ಏನೋ ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು, ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟ್ರು, ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ನಾನು 93ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಇವತ್ತು 92 ಹೋದ್ರು 90 ಪ್ರಾರಂಭಿಸಿ. ಈಗ ನೀವು ಮುಂದೆ ಕೂತಿದ್ದೇನೆ, ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡಲಿಕ್ಕೆ ಆ ಕಡೆ ಎತ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ಲ ಅದೇನು ಉಳಿಯುತ್ತೋ ಹೋಗಿಲ್ಲ. ಆಯ್ತು, ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ. ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ. ಮುಂದೇನು ಅಂತ ನೀವು ಕೇಳಿದ್ರೆ ನನ್ನ ಸ್ವಭಾವ ಕೂತ್ಕೊಳ್ಳೋದು, ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೀನಿ. ಅದಕ್ಕಿಂತ ಹೆಚ್ಚು ಹೇಳೋದು. ನಾನು ತಾವು ಇವತ್ತೆಲ್ಲ ಬಂದಿದ್ದೀರಿ, ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಒಂದು ಸಮಾಧಾನ ಏನಂದರೆ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ, ಹೋಮ್ ಮಿನಿಸ್ಟರ್ಗೆ ಬಿಡುವಿಲ್ಲದ ಕಾರ್ಯಕ್ರಮ. ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ.
ಆಶೀರ್ವಾದ ಮಾಡಿದ್ದಾರೆ, ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ, ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ. ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ. ಮನೆಗೆ ಹೋಗಿಲ್ಲ ನಾನು. ನಮ್ಮ ಜವರೇಗೌಡರು ಬಗ್ಗೆ ಇನ್ನೂ ಕೆಲವು ಸ್ನೇಹಿತರು ಅಂದಾರೆ ಎಲ್ಲ ಬುಕ್ಕೆ ಹಾರ. ನನ್ನ ಸ್ನೇಹಿತ ಅವನು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂ ಕಳಿಸ್ತಾನೆ. ಮನೆಗೆ ಹೂ ಕಳಿಸ್ತಾನೆ. ಇವರೆಲ್ಲ ಹಳೆ ಸ್ನೇಹಿತರು. ಅದರಿಂದ ಅವರೆಲ್ಲರ ಹೆಸರು ಹೇಳಲಿಲ್ಲ. ತಿಪ್ಪೇಸ್ವಾಮಿಯವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರಿಗೆ ಹೋಗಬೇಕಾಗಿತ್ತು. 25ನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗನ ಮಗಳ ಮಗ ಆ ಮದುವೆ ಇಲ್ಲೇ 25ನೇ ತಾರೀಕು. ಅದರಿಂದ ತಿಪ್ಪೇಸ್ವಾಮಿ ಅವರಿಗೆ ಹೇಳಿದೆ, ನಾನು ಇರ್ತೇನೆ, ನೀವು ಇರಿ, ದಯಮಾಡಿ ಆಫೀಸ್ಗೆ ಬಂದು ಹೋಗ್ಬೇಕು ಅಂತ ನನ್ನ ಆಸೆ ಇದೆ. ಆದ್ದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸ್ತೇ. ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಕೊಡ್ಲಿಕ್ಕಾಗಲಿಲ್ಲ. ಅದಕ್ಕೆ ಒಂದು ಔತಣಕೂಟನ ಈ ವಾರದಲ್ಲೇ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ. ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ ಆ ಕೆಲಸ ಮಾಡ್ತೀನಿ. ಕಾರು ನಿಮ್ಮನ್ನು ಎತ್ಕೊಂಡ್ಬರ್ಬೇಕಲ್ಲ ಅಂದರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ. ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜಿಕೆ ಇಲ್ಲ. ನನ್ನ ರಾಜ್ಯದ ಸಮಸ್ಯೆ ಬಂದ ಅದರಿಂದ ನಾನು ಒಂದು ಔತಣಕೂಟವನ್ನು ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ. ಆವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ. ಇವತ್ತು ಮನೆ ಹತ್ರ ಬಳದನೆ ಕಾಯ್ತಾ ಇದೆ. ಆದ್ದರಿಂದ ನಿಮ್ಮ ಅನುಮತಿ ಕೇಳಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಮಾತು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಿದ್ದಾರೆ. ಇವತ್ತು ನಾನೇನು ಮಾತಾಡಲ್ಲ. ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿ, ಮಾಜಿ ರಾಷ್ಟ್ರಪತಿ, ಹೋಮ್ ಮಿನಿಸ್ಟರ್, ರಾಜ್ಯಪಾಲರುಗಳು, ಹೀಗೆ ಅನೇಕ ಜನ ಗಣ್ಯರು ಆಶೀರ್ವಾದ ಮಾಡಿದಾಗ ಪಾಲಿಟಿಕ್ಸ್ ಮಿಕ್ಸ್ ಮಾಡಿದಾಗ ಒಂದಿನ ದಯಮಾಡಿ ಒಂದು 2-3 ದಿನ ನೀವು ಕಾದರೆ ತುಂಬ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ.
ಎಲ್ಲ ಮೇಡಮ್ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದ್ರು ಕಾಡಮಲ್ಲೇಶ್ವರ ಈಗ ಪೂರ್ಣಾವತಿ ಮುಗಿತು ಹೋಮ ಇಲ್ಲ ಸ್ವಲ್ಪ ಹಿಂದೆ ಹೋಗಿ ಮನೆ ತಂದು ಬಂದ್ಬಿಡಿ ಅಲ್ಲಿಗೆ ಬನ್ನಿ ಮನೆ ಆಯ್ತು ಬನ್ನಿ ಸರ್ ಒಂದು ನಿಮಿಷ ಅಲ್ಲಿ ಹೇಳಿ ಸ್ವಲ್ಪ ನಡೀದಂಗೆ ಕೊಡ್ಬೇಕಂತ ಕೊಡಿ ಬನ್ನಿ ಪಾರ್ಟಿ ಮೇಲ್ಮಟ್ಟ ಒಂದು ಜಿಲ್ಲೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.